ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೌತಮಿ ನವೀನ್. ಸೊ ಇವತ್ತು ಒಂದು ಕ್ವಿಕ್ಕಾಗಿ ಮುದ್ದೆ ಜೊತೆ ಒಂದು ಒಳ್ಳೆ ಸೊಪ್ಪು ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ನಾನಿವತ್ತು ಯೂಸ್ ಮಾಡ್ತಾ ಇರೋಂಥದ್ದು ಡ್ರಮ್ ಸ್ಟಿಕ್ ಲೀಫ್, ನುಗ್ಗೆ ಸೊಪ್ಪು ಅಂತ ಹೇಳ್ತಾರೆ. ಇದರಲ್ಲಿ ಹೈ ಕ್ಯಾಲ್ಶಿಯಮ್ ಇರುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದು, ಎಸ್ಪೆಷಲಿ ಲೇಡೀಸ್ಗೆ ತುಂಬಾ ಒಳ್ಳೆಯದು ಇದು. ಸೊ ಇದರಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೇಗೆ ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಈ ಉಪ್ಸಾರು ಅಂತ ಹೇಳ್ತಾರೆ, ಸೊಪ್ಪಲ್ಲಿ ಮಾಡೋ ಉಪ್ಸಾರು ಅಂತ ಹೇಳ್ತಾರೆ. ಸೊ ನಮ್ಮ ಬ್ಯಾಂಗ್ಳೂರು, ಮೈಸೂರು, ಹಾಸನ ಈ ಸೈಡಲ್ಲೆಲ್ಲ ತುಂಬ ಫೇಮಸ್ ಅಂತ ಹೇಳ್ಬೋದು. ನಮ್ಮ ಕೂರ್ಗ್ ಪೀಪಲ್ಸಲ್ಲಿ ಅಷ್ಟೊಂದು ಮಾಡಲ್ಲ, ಬಿಕಾಸ್ ಸೊಪ್ಪೇ ಮಾಡಲ್ಲ ನಾವು. ಅದರಲ್ಲೂ ಈ ನುಗ್ಗೆ ಸೊಪ್ಪಂತೂ ಮಾಡೋದೇ ಇಲ್ಲ. ನಾನು ತಿಂದಿದ್ದೆ ಬ್ಯಾಂಗ್ಳೂರು ಬಂದಾದಮೇಲೆ, ಬಟ್ ಇವಾಗ ನಾನು ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಮಾಡೇ ಮಾಡ್ತೀನಿ, ಬಿಕಾಸ್ ಆಫ್ ಇಟ್ಸ್ ಹೆಲ್ತ್ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಏನೇನು ಮಾಡ್ಕೋಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಸೊ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನಾನು ಒಂದು ಕಾಲು ಭಾಗ ಆಗೋಷ್ಟು ನೀರು ತೊಗೊಂಡು ನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ನಾವು ಯಾವ ಕಾಳು ಬೇಕಾದರೂ ಹಾಕೋಬೋದು. ಸೊ ನನಗೆ ಇವತ್ತು ಒಂದು ಸ್ವಲ್ಪ ಹಸಿ ತೊಗರಿಕಾಯಿ ಸಿಕ್ಕಿತ್ತು. ನನಗಂತೂ ಈ ಥರ ಕಾಳಂದರೆ ತುಂಬ ಇಷ್ಟ. ಅವರೆಕಾಯಿ ಈ ಥರ ಕಾಯಿಗಳನ್ನ ಸೊಪ್ಪು ಜೊತೆ ಹಾಕಿ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ನಿಮ್ಮಲ್ಲಿ ಈ ಥರ ಕಾಯಿಗಳೇನೂ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಇದಕ್ಕೆ ಬೇಕಾದರೆ ಬೇಳೆ ಮತ್ತು ಗ್ರೀನ್ ಗ್ರಾಮ್ ಇರುತ್ತಲ್ವ, ಇದನ್ನು ಹಾಕ್ಕೊಂಡು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಈ ಥರ ತೊಗರಿಕಾಯಿನ ಒಣಗಿದಿರುತ್ತಲ್ವ, ಅದನ್ನು ನೆನೆಸ್ಬಿಟ್ಟು ಮಾಡಿದ್ರೂ ಕೂಡ ಅದರಲ್ಲೂ ಚೆನ್ನಾಗಿರುತ್ತೆ. ಹುರುಳಿಕಾಳು ಬೇಕಾದಷ್ಟನ್ನು ಹಾಕೊಬೋದು. ಸೊ ಇದು ಬಾಯ್ಲ್ ಆಗೋ ನೀರಿಗೆ ನಾವು ಕಾಳುಗಳನ್ನ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಕ್ರಿಸ್ಟಲ್ ಸಾಲ್ಟ್ ಯೂಸ್ ಮಾಡ್ತೀನಿ, ಬಿಕಾಸ್ ಈವನ್ ಅದು ಕೂಡ ಅಷ್ಟೇ. ನಮ್ಮನೆ ನಾವು ಪೌಡರ್ ಸಾಲ್ಟ್ ಯಾವುದನ್ನು ಯೂಸ್ ಮಾಡಲ್ಲ, ಯೂಸ್ ಮಾಡೋದೇ ಕ್ರಿಸ್ಟಲ್. ಪೌಡರ್ ಸಾಲ್ಟ್ ಕೂಡ ಕ್ರಿಸ್ಟಲ್ನ ನಾನು ಪೌಡರ್ ಮಾಡ್ಕೊತೀನಿ. ಸೊ ಇನ್ನೊಂದು ಸೈಡಲ್ಲಿ ಮುದ್ದೆ ಆಗ್ತಾ ಇದೆ. ಸೊ ಈಗ ಈ ಕಾಳುಗಳನ್ನ ನಾವು ನೀರಲ್ಲಿ ಹಾಕಿಬಿಟ್ಟು ಒಂದಷ್ಟೊತ್ತು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಒಂದು 90% ಬೆಂದಾದಮೇಲೆ ಅದಕ್ಕೆ ಸೊಪ್ಪು ಹಾಕೋಂಥದ್ದು. ತುಂಬ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ, ಹೆಲ್ತ್ ಬೆನಿಫಿಟ್ಸ್ ಕೂಡ ಅಷ್ಟೇ ಇದೆ ಅಂತ ಹೇಳ್ಬೋದು. ಮೇ ಬಿ ನಮ್ಮ ಕೂರ್ಗ್ ಪೀಪಲ್ಸ್ ಇದನ್ನು ನೋಡಾದಮೇಲೆ ಟ್ರೈ ಮಾಡ್ಬೋದು. ಇದು ನುಗ್ಗೆ ಸೊಪ್ಪು ಒಂದೇ ಅಂತ ಅಲ್ಲ, ಬೇರೆ ಬೇರೆ ಸೊಪ್ಪುಗಳಲ್ಲೂ ಮಾಡ್ಬೋದು. ಬಟ್ ಈ ಸೊಪ್ಪಲ್ಲಿ ಒಂದು ಸ್ವಲ್ಪ ಬೆನಿಫಿಟ್ಸ್ ಜಾಸ್ತಿ ಇದೆ. ಅದು ಸ್ಪೆಷಲಿ ಲೇಡೀಸ್ಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಬಿಕಾಸ್ ನಾವೀಗ ಲೈಕ್ ಡೆಲಿವರಿ ಎಲ್ಲ ಆದಮೇಲೆ ನಮ್ಮ ಬೋನ್ಸ್ ಎಲ್ಲ ಅಷ್ಟು ಸ್ಟ್ರಾಂಗ್ ಇರಲ್ಲ. ಆ ಥರದ್ದೆಲ್ಲ ಇದ್ದಾಗ ಇದನ್ನು ತಿನ್ನೋದು ತುಂಬ ಉತ್ತಮ ಅಂತ ಹೇಳ್ತಾರೆ. ಸೊ ನಮ್ಮ ಮನೇಲಿ ಒನ್ಸ್ ಇನ್ ಅ ವೀಕ್ ಆರ್ ಆಗಲಿಲ್ಲ ಅಂತ ಹೇಳಿ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಅಂತ ಹೇಳಿದರೆ ನಾನು ಮಂತ್ಲಿ ಟ್ವೈಸ್ ಆದರೂ ಹುಡುಕಿ ಮಾಡೇ ಮಾಡ್ತೀನಿ ಈ ಸೊಪ್ಪು. ಮುಂಚೆ ನನಗೂ ಇದ್ರದ್ದು ಸ್ಮೆಲ್ಲೆಲ್ಲ ಆಗ್ತಾ ಇರಲಿಲ್ಲ, ಬಟ್ ಇವಾಗ ಓಕೆ ನಾನು ಅದಕ್ಕೆ ಅಡ್ಜಸ್ಟ್ ಆಗಿದ್ದೀನಿ ಬೆನಿಫಿಟ್ಸ್ ಗೊತ್ತಾದಮೇಲೆ. ಸೊ ಸೊಪ್ಪು ಅಷ್ಟೇ ಎಲ್ಲ ನೀಟಾಗಿ ಬಾಯ್ಲ್ ಆದಮೇಲೆ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬೆಂದಿದೆ ಅಂತ ಗೊತ್ತಾದಮೇಲೆ ಕಾಳು, ಸೊಪ್ಪು ಅದೆರಡನ್ನ ತೊಗೊಂಡು ಈ ಥರ ಒಂದು ಹೋಲಿರೋ ಪಾತ್ರೆಯಲ್ಲಿ ಹಾಕೊಬೇಕು. ಅಂದರೆ ನೀರನ್ನ ನಾವು ಸಪ್ರೇಟ್ ಮಾಡಬೇಕು. ನಿಮಗಿಲ್ಲ ಅಂತ ಹೇಳಿದರೆ ನೀರನ್ನ ಹಾಗೆ ಬಗ್ಗಿಸ್ಬಿಡಿ. ನೀರು ಸಪ್ರೇಟ್, ಸೊಪ್ಪು ಸಪ್ರೇಟ್ ಮಾಡ್ಕೊಬೇಕು. ಆ ನೀರಿಗೆ ಒಂದು ಅದಕ್ಕೂ ಒಂದು ಮಸಾಲ ಟೈಪ್ ಹಾಕ್ಕೊಂಡು ಮಾಡ್ಕೋತಾರೆ, ಇಲ್ಲಾಂದರೆ ಜಸ್ಟ್ ಹಾಗೆ ಒಗ್ಗರಣೆ ಹಾಕ್ಕೊತಾರೆ, ಏನೇನೋ ಮಾಡ್ತಾರೆ. ಬಟ್ ನಾವು ಆ ನೀರನ್ನ ಹಾಗೆ ಇಟ್ಕೋತೀವಿ. ಇನ್ನೊಂದು ರೆಡ್ ಕಲರ್ದು ಒಂದು ಖಾರ ಮಾಡ್ತಾರೆ. ಸೊ ಆ ಮೆಣಸಿನ ಖಾರ ಜೊತೆ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೆ 3 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಒಂದು ಆನಿಯನ್, ಇನ್ನೊಂದು ಚಿಲ್ಲಿ, ಹಾಗೆ ನಾನು ಯೂಸ್ ಮಾಡ್ತಾ ಇರೋದು ತೆಂಗಿನ ತುರಿ. ಈ ಮೂರನ್ನು ತೊಗೊಂಡು ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು. ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆನಿಯನ್ ನಾನು ಜಾಸ್ತಿ ತೊಗೊಂಡಿದ್ದೀನಿ, ಬಿಕಾಸ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಅಂದರೆ ಜಾಸ್ತಿ ಆನಿಯನ್ ಹಾಕಿದಷ್ಟು. ಸೊ ಆನಿಯನ್ನ ಒಂದು ಸ್ವಲ್ಪ ಬ್ರೌನಿಷ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಇದೇ ಮೇಯ್ನ್ ಅಲ್ವಾ, ಆನಿಯನ್ ಫ್ರೈ ಮಾಡಿದ್ರೆ ನಾವೇನು ರೆಸಿಪಿ ಮಾಡ್ತೀವಿ ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಉಪ್ಸಾರು ಆಲ್ಮೋಸ್ಟ್ ಬ್ಯಾಂಗ್ಳೂರು, ಮೈಸೂರು ಸೈಡ್ ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಮುಂಚೆ ನನಗೂ ಅನ್ನಿಸ್ತಾ ಇತ್ತು, ಏನಪ್ಪ ಈ ಥರ ಮಾಡ್ಕೊಂಡು ತಿಂತಾರೆ, ವಾಟರ್ ಸಾಂಬಾರು ಇವಾಗಲೂ ವಾಟರ್ ಸಾಂಬಾರು ಅಂತಲೇ ಹೇಳ್ತೀನಿ. ಸೊ ಬಟ್ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರುತ್ತೆ, ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ. ಇದು ಈರುಳ್ಳಿ ಒಂದು ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲೀಸ್ ಹಾಕ್ಕೊಳ್ಳಿ. ನಾನು ಈ ಚಿಲ್ಲೀಸ್ ಹಾಕಬೇಕಾದ್ರೆ ಸ್ವಲ್ಪ ಹಣ್ಣಾಗಿರೋಂಥದ್ದು ಹಾಕ್ತೀನಿ, ಬಿಕಾಸ್ ಸೊಪ್ಪು ಗ್ರೀನ್ ಇರುತ್ತೆ, ಮೆಣಸಿನ್ಕಾಯಿನೂ ಗ್ರೀನ್ ಇದ್ದರೆ ಅದು ಏನೋ ಒಂಥರ ಇರಿಟೇಷನ್ ಆಗುತ್ತೆ. ಅದಕ್ಕೆ ರೆಡ್ ಹಾಕಿದ್ರೆ ಅದು ಕಾಣಿಸುತ್ತಲ್ವ. ಆಲ್ಮೋಸ್ಟ್ ನಾನು ಸರ್ವ್ ಮಾಡೋಕ್ಕಿಂತ ಮುಂಚೆ ಈ ಚಿಲ್ಲೀಸ್ನೆಲ್ಲ ಎತ್ಬಿಡ್ತೀನಿ, ಸೊ ದ್ಯಾಟ್ ಅದು ಮಧ್ಯ ಸಿಗಲ್ಲ ಅಂತ. ನಂಗೆ ಆ ಥರ ಎಲ್ಲ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಇವನ್ ನಮ್ಮ ಮನೇಲೂ ಅಷ್ಟೇ, ಎಲ್ಲರಿಗೂ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಮೆಣಸಿನ್ಕಾಯಿ ಎತ್ಬಿಡ್ತೀವಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಪಲ್ಯ ಅಂತೂ. ನಾನು ಈ ಪಲ್ಯ ಜೊತೆ ರೈಸ್ ಹಾಗೆ ಒಂದು ಸ್ವಲ್ಪ ಅದ್ರದ್ದು ಖಾರ ಏನಿರುತ್ತೆ ಅದು ಹಾಕ್ಕೊಂಡು ಹಾಗೆ ತಿನ್ಕೊಂಬಿಡ್ತೀನಿ. ನಾನು ಆ ವಾಟರೆಲ್ಲ ತಿನ್ನೋದಕ್ಕೆ ಹೋಗಲ್ಲ. ಬಟ್ ತಿನ್ನೋರು ತಿಂತಾರೆ, ಈ ಮುದ್ದೆ ಎಲ್ಲ ತಿನ್ನೋರು ತಿಂತಾರೆ. ನಾನು ರೈಸ್ ಜೊತೆ ತಿನ್ನೋವಾಗ ನಾನು ಅದನ್ನು ತಿನ್ನೋದಕ್ಕೆ ಹೋಗಲ್ಲ. ಪಲ್ಯ ಅಂತೂ ಸಕ್ಕತ್ತಾಗಿರುತ್ತೆ. ಈ ಥರ ಹಸಿಕಾಯಿ ಇದ್ದರೆ ಅದನ್ನು ಹಾಕ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಈಸಿ ಕೂಡ. ಎಷ್ಟು ಈಸಿ ಅಂದರೆ 20 ಮಿನಿಟ್ಸಲ್ಲಿ ಅಡುಗೆ ಆಗಿಬಿಡುತ್ತೆ. ಇವಾಗ ನಾವೇನಾದರೂ ಮಸಾಲೆ ಸಾಂಬಾರು, ಬೇಳೆ ಸಾಂಬಾರು ಮಾಡ್ತೀವಿ ಅಂದರೆ ಸ್ಟವ್ ಮುಂದೆನೇ ನಿಂತಿರಬೇಕು. ಇದು ಆ ಥರ ಏನಿಲ್ಲ, ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುತ್ತೆ. ಲಾಸ್ಟಿಗೆ ಒಂದು 2 ಮಿನಿಟ್ಸ್ ಆಗಿ ಈ ಸೊಪ್ಪೆಲ್ಲ ಹಾಕಿ ಆನಿಯನ್ಗೆ ಫ್ರೈ ಮಾಡಾದಮೇಲೆ
ಒಂದಷ್ಟು ತೆಂಗಿನಕಾಯಿನ ಹಾಕಿಬಿಟ್ಟು ಫ್ರೈ ಮಾಡೋದು ಅಷ್ಟೇ. ಎಷ್ಟು ಈಸಿ ರೆಸಿಪಿ ಅಂತ ಹೇಳಿದ್ರೆ ಬೇಗ ಅಂದರೆ ಬೇಗ ಆಗುತ್ತೆ. ತುಂಬ ಈಸಿ ಇರುತ್ತೆ ಮಾಡೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.